ಅಯ್ಯೋ ಇಲ್ಲೇ ಇಲ್ಲೇ ನಿಲ್ಸಿ. ನಾನು ಅನೀಶ್ನ ಕರ್ಕೊಂಬರ್ತೀನಿ. ಡಾಕ್ಟರ್ ಕರೀತಾ ಇದ್ದಾರೆ. ನಿಮ್ಮ ವೈಫ್ಗೆ ಥೈರಾಯ್ಡ್ ಕ್ಯಾನ್ಸರ್ ಇದೆ. ಈಗಾಗಲೇ ಕ್ಯಾನ್ಸರ್ ಅಡ್ವಾನ್ಸ್ ಆಗಿಬಿಟ್ಟಿದೆ. ಸ್ವಲ್ಪ ತಡ ಮಾಡಿದ್ರು ಬೇರೆ ಆರ್ಗನ್ಸ್ಗಳಿಗೂ ಸ್ಪ್ರೆಡ್ ಆಗೋ ಚಾನ್ಸಸ್ ಇದೆ. ಸಾಕ್ರಾ ಹಾಸ್ಪಿಟಲ್ನಲ್ಲಿ ಒಬ್ಬ ಸ್ಪೆಷಲಿಸ್ಟ್ ಡಾಕ್ಟರ್ ಇದ್ದಾರೆ. ನಾನು ಅವ್ರ ಹತ್ರ ಮಾತಾಡ್ತೀನಿ. ನೀವು ತಡ ಮಾಡದೆ ಆಪರೇಷನ್ ಮಾಡಿಸ್ಬಿಡಿ. ಆಪರೇಷನ್ಗೆ ಅಂದಾಜು 4 to 5 lakhs ಖರ್ಚಾಗ್ಬೋದು. ರೀ ರೀ ಅಯ್ಯೋ ಯಾಕೆ ಮಳೆ ನೆನೀತಾ ಇದ್ದೀರಾ? ಹೊರಗಡೆ ಬನ್ನಿ. ಬದಲಾಗಿ ಸರ್. ನಿಮ್ಮ ಮನೆ ಉದ್ಧಾರ ಮಾಡ್ಕೊಳ್ಳೋಷ್ಟಾದರೂ ಬದಲಾಗಿ ಸರ್. ಜೋಸೆಫ್ ಸರ್, ಹೇಳ್ರಿ. ಇಷ್ಟೊತ್ತಿನಲ್ಲಿ ಡಿಸ್ಟರ್ಬ್ ಮಾಡಿದೆ ಅನಿಸುತ್ತೆ. ಪರವಾಗಿಲ್ಲ, ಹೇಳಿ ಜೋಸೆಫ್. ಏನಿಲ್ಲ ಸರ್, ಪ್ರಮೋಷನ್ ಲಿಸ್ಟಲ್ಲಿ ನನ್ನ ಹೆಸರಿತ್ತು. ಹೇಳಿ. ಒಳ್ಳೆ ಕಡೆ ಪೋಸ್ಟಿಂಗ್ ಹಾಕಿದರೆ ಸ್ವಲ್ಪ ಹೆಲ್ಪ್ ಆಗ್ತಾ ಇತ್ತು ಸರ್. ಜೋಸೆಫ್, ನೀವು ಎಲ್ಲರ ಥರ ಅಲ್ಲ ಅನ್ನೋ ಕಾನ್ಫಿಡೆನ್ಸಲ್ಲಿ ನಾನು ಆರ್ಡರ್ ಪಾಸ್ ಮಾಡ್ಬಿಟ್ಟಲ್ಲ. ಎಲ್ಲಿಗೆ ಹಾಕಿದ್ದೀರಾ ಸರ್? ಮೈ ಕಮಿನ್ ಸರ್? ಬನ್ನಿ. ಏನು ಸರ್, ಪನಿಷ್ಮೆಂಟ್ ಟ್ರಾನ್ಸ್ಫರಾ? ಯಾಕೆ ಹಿಂಗೆ ಹೇಳ್ತಿದ್ದೀರಾ? ಮತ್ತೇನೇನು ಸರ್, ₹1 ಹುಟ್ಟಲ್ಲ ಇಲ್ಲಿ. ಒಂದು ಕೆಲ್ಸದ ಮೇಲೆ ಇಂಟ್ರೆಸ್ಟ್ ಇಲ್ದಿರೋರು ಬರ್ತಾರೆ, ಇಲ್ಲ ಕೆಲ್ಸದ ಮೇಲೆ ತುಂಬ ಇಂಟ್ರೆಸ್ಟ್ ಇರೋರನ್ನ ಪನಿಷ್ಮೆಂಟ್ ಅಂತ ಟ್ರಾನ್ಸ್ಫರ್ ಮಾಡ್ತಾರೆ. ಬೆಳಗ್ಗೆ 9ರಿಂದ ಸಂಜೆ 6 ಗಂಟೆವರೆಗೂ ಕೆಲಸ. IT ಕಂಪ್ನಿ ಥರ. ಎಲ್ಲರೂ ನೋಡೋಕೆ ಹುಡುಗಿರಿ ಇರ್ತಾರೆ ಸರ್. ಇಲ್ಲೆಲ್ಲ ಅದೇ ಮುಖಗಳು. ಪವರಲ್ಲಿರೋರು ಅಪೋಸಿಷನ್ ಅವ್ರು ಏನು ಮಾತಾಡ್ತಿದ್ದಾರೆ ಅಂತ ಕೇಳಿಸ್ಕೊಳ್ಳೋದಕ್ಕೆ ನಮ್ಮನ್ನು ಕಿವಿಗಳ ಥರ ಯೂಸ್ ಮಾಡ್ಕೋತಾರೆ. ಅದೇ ಸರ್, ಫೋನ್ ಟ್ಯಾಪಿಂಗು, ಮೊನ್ನೆ ಮೀಡಿಯಾದಲ್ಲೆಲ್ಲ ಓಡಾಡ್ತಿತ್ತಲ್ಲ ಆಡಿಯೋ ಬಾಂಬ್ಗಳು, ಎಲ್ಲ ನಮ್ಮ ಕೃಪೆನೇ. ಸಾರಿ ಮೇಡಮ್. ಇಟ್ಸ್ ಓಕೆ.